ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನದಲ್ಲಿ ಇರುವಂತಹ ನಟ ದರ್ಶನ್ ಅವರು ತಮಗೆ ಜೈಲೂಟ ಸೇರ್ತಾ ಇಲ್ಲ, ಮನೆ ಊಟಕ್ಕೆ ಒಂದು ಅವಕಾಶವನ್ನ ಕೊಡಿ ಅಂತ ಹೈಕೋರ್ಟ್ ಮೊರೆ ಹೋಗಿದ್ದಾರೆ. ಆದರೆ ಮನೆ ಊಟ ಅಂದ ತಕ್ಷಣ ಬೇಕಾ ಬಿಟ್ಟಿ ತಿನ್ನಬಹುದು ಅಂತ ಅರ್ಥ ಅಲ್ಲ, ಅದಕ್ಕೂ ಕೂಡ ನಿಯಮಗಳು ಇರುತ್ತೆ. ಈಗ ಒಟ್ಟಾರೆಯಾಗಿ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಡಿ ಗ್ಯಾಂಗ್ ಕಂಪ್ಲೀಟ್ ಆಗಿ ಲಾಕ್ ಆಗಿದೆ. 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ ಸಾರಥಿ. ಹೈಕೋರ್ಟ್ನಲ್ಲಿ ನಟ ದರ್ಶನ್ ರಿಟ್ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ಅವರಿಗೆ ಮನೆಯಿಂದ ಊಟ ಬೇಕು, ಹಾಸಿಗೆ ದಿಂಬು ಹಾಗೆ ಬುಕ್ಸ್ ಬೇಕು ಅಂತ ಕೋರಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ಕೋರಿದ್ದ ಅರ್ಜಿ ವಿಚಾರಣೆ ಮುಂದೂಡಿದೆ. ಈಗ ಹೈಕೋರ್ಟ್ ಜುಲೈ 18ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಲಾಗಿರುವಂತದ್ದು. ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ರೂಪಾ ಚಂದ್ರು. ಡೆಸ್ಕ್ ಲೈನ್ ನಿಂದ ಜಾಯಿನ್ ಆಗ್ತಿದ್ದಾರೆ. ಎಸ್ ರೂಪಾ, ಈಗಾಗಲೇ ಗಮನಿಸ್ತಾ ಇದ್ದೀವಿ, ನಟ ದರ್ಶನ್ ಅವರು 14 ದಿನಗಳ ನ್ಯಾಯಾಂಗ ಬಂಧನದಲ್ಲಿ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಅವರು ಲಕ್ಸುರಿಯಸ್ ಲೈಫ್ ಅನ್ನ ಲೀಡ್ ಮಾಡಿರುವಂತರು. ಈಗ ಪರಪ್ಪನ ಅಗ್ರಹಾರದಲ್ಲಿ ಕೊಡ್ತಾ ಇರುವಂತಹ ಆಹಾರವನ್ನ ಸೇವನೆ ಮಾಡೋಕ್ಕಾಗದೆ ಅವರ ತೂಕವೂ ಕೂಡ ಇಳಿಕೆಯಾಗಿದೆ. ಈಗ ಇದೆಲ್ಲ ಸಾಕಪ್ಪ ಸಾಕು ಅನ್ಕೊಂಡು ಮನೆ ಊಟಕ್ಕೆ ಗೋಗರಿತಾ ಇದ್ದಾರೆ. ಇತ್ತ ನೋಡಿದ್ರೆ ಹೈಕೋರ್ಟ್ 18ಕ್ಕೆ ಅಂದ್ರೆ ಮುಂದಿನ ತಿಂಗಳು ಅಂದ್ರೆ ಈ ತಿಂಗಳು 18ನೇ ತಾರೀಕುವರೆಗೂ ವಿಚಾರಣೆಯನ್ನ ಮುಂದೂಡಿದೆ. ಏನಾಗಬಹುದು ಏನು ಅಂತ ನಾವು ಗಮನಿಸೋದಾದ್ರೆ, ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ A2 ಆರೋಪಿಯಾಗಿರುವಂತಹ ನಟ ದರ್ಶನ್ ಅವರು ಈಗ ಮತ್ತೆ 14 ದಿನಗಳ ನ್ಯಾಯಾಂಗ ಬಂಧನದ ವಿಸ್ತರಣೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಜೈಲಿನಲ್ಲೇ ಕಾಲ ಕಳೆಯುವಂತಹ ಪರಿಸ್ಥಿತಿ, ಬಂದಿಖಾನಿಯಾಗಿ ಬಂದಿಯಾಗಿದ್ದಾರೆ. ಅದ್ರ ಜೊತೆಗೆ ಮತ್ತೊಂದು ಅಂಶ ಏನಪ್ಪಾ ಅಂತಂದ್ರೆ, ದರ್ಶನ್ ಅವರಿಗೆ ಜೈಲಿನಲ್ಲಿ ಕೊಡ್ತಾ ಇರುವಂತಹ ಊಟ ಸರಿಯಾಗಿ ಹಿಡಿಸ್ತಾ ಇಲ್ವಂತೆ. ಅಲ್ಲಿ ಕೊಡ್ತಾ ಇರುವಂತಹ ಅನ್ನ, ಸಾಂಬಾರ್, ಮುದ್ದೆ, ಚಪಾತಿ, ಪಲ್ಯ ಹಾಗೆ ಮಜ್ಜಿಗೆ ಇದನ್ನ ಸೇವನೆ ಮಾಡಿದ್ರಿಂದ ಅವರಿಗೆ ಬೇದಿ ಕಾಣಿಸ್ಕೊಂಡಿತ್ತಂತೆ. ಅದ್ರ ಜೊತೆಗೆ ಮತ್ತೊಂದೇನಪ್ಪಾ ಅಂತಂದ್ರೆ, ಈಗಾಗಲೇ ಅದರಲ್ಲಿ ವಿಷಕಾರಿ ಜಂತುಗಳು ಪತ್ತೆ ಆಗಿದ್ವು ಅಂತ ಇದನ್ನ ಸೇರಿಸಿ ಅರ್ಜಿಯನ್ನ ಸಲ್ಲಿಕೆ ಮಾಡಿರ್ತಾರೆ ಹೈಕೋರ್ಟ್ಗೆ. ಆದ್ರೆ ಹೈಕೋರ್ಟ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಇದೇ ತಿಂಗಳ 18ಕ್ಕೆ ಅರ್ಜಿಯನ್ನ ಮುಂದೂಡಿಕೆ ಮಾಡಿದೆ. ಪ್ರಮುಖವಾಗಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿನದಿಂದ ದಿನಕ್ಕೆ ಅವರ ಚಿಂತೆ ಕೂಡ ಜಾಸ್ತಿ ಆಗ್ತಿದೆ. ಅದ್ರ ಜೊತೆಗೆ ಜೈಲೂಟ ಸೇವಿಸೋದ್ರ ಜೊತೆಗೆ ಅವರ ದೇಹದ ತೂಕ ಕೂಡ ಕಡಿಮೆ ಆಗ್ತಾ ಇದೆ. 107 kg ಇದ್ದಂತವರ ದೇಹದ ತೂಕ 97 kgಗೆ ಬಂದಿದೆ. ಅವರ ಮನೆಯವರಿಗೂ ಕೂಡ ಆತಂಕ. ಅದರ ಜೊತೆಗೆ ಮುಂದಿನ ದಿನಗಳಲ್ಲಿ ಇದೇ ಮುಂದುವರೆದ್ರೆ ಮತ್ತಷ್ಟು ಅವರ ದೇಹದ ತೂಕ ಕಡಿಮೆ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ಗೆ ದರ್ಶನ್ ಅವರು ನನಗೆ ಮನೆಯ ಆಹಾರ ಬೇಕು ಅಂತ ಅರ್ಜಿಯನ್ನ ಸಲ್ಲಿಸಿರ್ತಾರೆ. ಈ ಅರ್ಜಿಯನ್ನ ಇದೇ ತಿಂಗಳ 18ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಇನ್ನೊಂದು ಗಮನಿಸಬಹುದು ನಾವಿಲ್ಲಿ ಚಂದ್ರಕಲಾ, ಯಾಕಂದ್ರೆ ಒಂದು ಕಡೆ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಅವರು ಆರೋಪಿ ಅಷ್ಟೇ, ಈಗ ಸದ್ಯಕ್ಕೆ ಇನ್ನೂ ಅಪರಾಧಿ ಆಗಿಲ್ಲ ದರ್ಶನ್ ಅವರು. ಆರೋಪಿ ಆಗಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಹಾಸಿಗೆ, ಮನೆಯಿಂದ ಊಟ, ಅದ್ರ ಜೊತೆಗೆ ಕೆಲವೊಂದಿಷ್ಟು ಬುಕ್ಸ್ ಗಳನ್ನ ಕೂಡ ವಿತರಣೆ ಮಾಡಬಹುದು. ಯಾಕಪ್ಪ ಅಂತಂದ್ರೆ ಇದರಿಂದ ಸರ್ಕಾರದ ಖಜಾನೆಗೆ ಕತ್ತರಿ ಬೀಳುವಂತದ್ದು ತಪ್ಪುತ್ತೆ. ಅದರ ಜೊತೆಗೆ 1963ರ ಕಾಯ್ದೆ ಹಾಗೆ ಸೆಕ್ಷನ್ 30ರ ಅಡಿಯಲ್ಲಿ ಈ ಒಂದು ಉಲ್ಲೇಖ ಕೂಡ ಆಗಿರುವಂತದ್ದು. ಇನ್ನ ಅಕಸ್ಮಾತ್ ಏನಾದ್ರೂ ಜೈಲಾಧಿಕಾರಿಗಳು ಅವರು ಕೇಳಿದಂತದ್ದು ಕೊಡ್ಲಿಲ್ಲ ಅಂದ್ರೆ ಇಲ್ಲಿ ಬದುಕುವ ಹಕ್ಕನ್ನ ಕಿತ್ತುಕೊಂಡ ರೀತಿ ಆಗುತ್ತೆ. ಜೈಲಿನಲ್ಲಿರುವಂತಹ ಅಪರಾಧಿಗೆ, ಆರೋಪಿಗಳಿಗೆ ಪ್ರಮುಖವಾಗಿ ಕೆಲವೊಂದಿಷ್ಟು ಫೆಸಿಲಿಟೀಸ್ ಅಂತಿರುತ್ತೆ. ಅಪರಾಧಿ ಆದಂತವರಿಗೆ ಈ ರೀತಿಯಾದಂತಹ ಫೆಸಿಲಿಟೀಸ್ ಕೊಡೋದಿಲ್ಲ. ಆದ್ರೆ ಆರೋಪಿ ಸ್ಥಾನದಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಈ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಬಹುದು. ಆದ್ರೆ ಅಲ್ಲಿರುವಂತಹ ಅಧಿಕಾರಿಗಳು ಸದ್ಯಕ್ಕೆ ಮನೆ ಊಟವನ್ನ ಕೊಡೋದಕ್ಕಾಗಲ್ಲ. ಮನೆ ಊಟ ಕೊಡೋದಕ್ಕೂ ಕೂಡ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಬೇಕಾಗುತ್ತೆ. ಅರ್ಜಿಯನ್ನ ಸಲ್ಲಿಸಿ ಅಲ್ಲಿ ಏನಾದ್ರೂ ಅರ್ಜಿಯಿಂದ ಆದೇಶ ಹೊರಬಿತ್ತು ಅಂತಂದ್ರೆ ಆಗ ದರ್ಶನ್ ಅವರಿಗೆ ಹಾಸಿಗೆ, ಪುಸ್ತಕ, ಅದರ ಜೊತೆಗೆ ಮನೆಯ ಊಟ ಇದೆಲ್ಲವನ್ನ ಕೊಡಬಹುದು. ಆದ್ರೆ ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಚಂದ್ರಕಲಾ, ದರ್ಶನ್ ಅವರಿಗೆ ಊಟದ ಜೊತೆಗೆ ಚಿಂತೆ ಕೂಡ ದಿನದಿಂದ ದಿನಕ್ಕೆ ಇದೇ ರೀತಿಯ ನ್ಯಾಯಾಂಗ ಬಂಧನ ವಿಸ್ತರಣೆ ಆಗ್ತಾ ಇದ್ರೆ, ಯಾಕಂದ್ರೆ 30 ದಿನ ಕಳೆದೋಗಿದೆ, ಎಲ್ಲೋ ಒಂದು ಕಡೆ ಈ ವಿಚಾರ ಅವರ ಕುತ್ತಿಗೆಗೆ ಬಂದು ತಗ್ಲಾಕೊಂಡ್ಬಿಟ್ಟಿದೆ. ಯಾವಾಗ ತಾವು ಜೈಲಿನಿಂದ ಹೊರ ಬರ್ತೀನಿ ಅಂತ ಚಟಪಡಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಕುಟುಂಬಸ್ಥರು ಕೂಡ ಅವರನ್ನ ಬಿಡಿಸ್ಕೊಂಡು ಬರಕ್ಕೆ ಶತಾಯಗತಾಯ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಆದ್ರೆ ಹೈಕೋರ್ಟ್ ನಿಂದ ಮತ್ತೆ ಅರ್ಜಿ ಮುಂದೂಡಿಕೆ ಆಗಿರುವಂತದ್ದು ಈಗ ದರ್ಶನ್ ಅವರಿಗೆ ಮತ್ತಷ್ಟು ಚಿಂತೆಗೇಡು ಮಾಡುವ ರೀತಿಯಾಗಿದೆ. ಪ್ರತಿನಿತ್ಯ ಡ್ರೈ ಫ್ರೂಟ್ಸ್, ವಿವಿಧ ಆಹಾರಗಳು ಹಾಗೆ
ದರ್ಶನ್ ಅವರು ಒಬ್ಬ ನಟ ಆಗಿರೋದ್ರಿಂದ ತಮ್ಮ ದೇಹದ ಸೌಂದರ್ಯವನ್ನ ಕಾಪಾಡ್ಕೊಳ್ಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಪ್ರತಿನಿತ್ಯ ಜಿಮ್ಗೆ ಹೋಗ್ತಾ ಇದ್ರು, ಡ್ರೈ ಫ್ರೂಟ್ಸ್ ಗಳನ್ನ ಸೇವನೆ ಮಾಡ್ತಿದ್ರು, ಹಣ್ಣು ಹಂಪಲು ತಿಂತಿದ್ರು. ಆದ್ರೆ ಈಗ ಜೈಲೂಟ ಅನ್ನ ಸಾಂಬಾರ್ ಮುದ್ದೆ ಚಪಾತಿ ಕೊಡ್ತಿರುವಂತಹ ಹಿನ್ನೆಲೆಯಲ್ಲಿ ಅವರಿಗೆ ಈ ಊಟ ಇಡಿಸ್ತಾ ಇಲ್ಲ. ವಿಷಕಾರಿ ಜಂತು ಹುಳು ಪತ್ತೆಯಾಗಿದೆ ಅಂತ ಈ ಕಾರಣವನ್ನ ಇಟ್ಕೊಂಡು ಅರ್ಜಿಯನ್ನ ಸಲ್ಲಿಸ್ತಾರೆ ಕೋರ್ಟ್ಗೆ. ಸೊ ಸದ್ಯದ ಮಟ್ಟಿಗೆ ಅವರಿಗೆ ಜೈಲೂಟವೇ ಗತಿಯಾಗಿದೆ ಚಂದ್ರಕಲಾ. ಬೇಕಾಗುತ್ತೆ ಇಲ್ಲಿ ದರ್ಶನ್ ಅವರು ಹೇಳ್ಬೇಕು ಅಂತಂದ್ರೆ ಮಾಂಸ ಪ್ರಿಯರು, ಅದರಲ್ಲೂ ಮುಖ್ಯವಾಗಿ ಈಗ ಮನೆಯಿಂದ ಊಟ ಅಂತಂದ್ರೆ ಡೈಲಿ ನಾನ್ ವೆಜ್ ಊಟ ಮಾಡೋದಕ್ಕೆ ಏನಾದ್ರು ಈ ತರ ಮನೆ ಊಟ ಬೇಕು ಅಂತ ಕೇಳಿದ್ರ ಅದಕ್ಕೆ ಮೇ ಬಿ ನಾಟ್ ಬಿ ಏನಾದ್ರು ಕೋರ್ಟ್ ಅನುಮತಿಯನ್ನ ನೀಡಿದ್ರೆ ಡೈಲಿ ನಾನ್ ವೆಜ್ ತಿಂತಾರ ಹಿಂಗೆ ಅಂತ. ಚಂದ್ರಕಲಾ, ಒಂದು ಕಡೆ ಗಮನಿಸುವ ಅಂಶ ಏನಪ್ಪಾ ಅಂತ ಅಂದ್ರೆ ಅಫ್ಕೋರ್ಸ್ ದರ್ಶನ್ ಅವರು ಮಾಂಸಾಹಾರಿ ಪ್ರಿಯರು. ಅವರು ದಿನನಿತ್ಯ ಮಟನ್ ಚಿಕನ್ ಈ ರೀತಿಯಾಗಿ ಸೇವನೆ ಮಾಡ್ತಿದ್ರು. ಆದ್ರೆ ವಾರಕ್ಕೊಮ್ಮೆ ಜೈಲಿನಲ್ಲಿ 180 ಗ್ರಾಂ ಚಿಕನ್ ಅನ್ನ ಮಾತ್ರ ಕೊಡ್ತಾರೆ. 180 ಗ್ರಾಂ ಸೇವನೆ ಕೇವಲ ಒಂದು ವಾರಕ್ಕೆ ಮಾತ್ರ ಒಮ್ಮೆ ಕೊಡುವಂಥದ್ದು. ಅದ್ರ ಜೊತೆಗೆ ಮೊಟ್ಟೆ ಕೊಡ್ತಾರೆ. ದಿನನಿತ್ಯ ನಾನ್ ವೆಜ್ ಸೇವನೆ ಮಾಡ್ತಾ ಇದ್ದಂತಹ ದರ್ಶನ್ ಅವರಿಗೆ ಈಗ ವಾರಕ್ಕೊಮ್ಮೆ ಆ ರೀತಿಯ ಮಾಂಸಾಹಾರ ಸಿಗ್ತಾ ಇರುವಂತದ್ದು ಅವರ ದೇಹದ ಇಳಿಕೆಗೂ ಕೂಡ ಕಾರಣವಾಗಿದೆ. ಅಕಸ್ಮಾತ್ ಇದೇ ರೀತಿ ಇಳಿಕೆ ಆದ್ರೆ ಅವರ ಆರೋಗ್ಯದ ಮೇಲೆ ಗಂಭೀರ ಪರಿಣಾಮ ಬೀರುತ್ತೆ. ಇನ್ನ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ, ನೀವು ಕೇಳಿದ್ರಿ ಅಕಸ್ಮಾತ್ ಏನಾದ್ರೂ ಮನೆಯ ಊಟಕ್ಕೆ ಆದೇಶ ಬಂತು ಅಂದ್ರೆ ಅಫ್ಕೋರ್ಸ್ ಖಂಡಿತವಾಗ್ಲೂ ಅವರು ಇಷ್ಟಪಡುವಂತ ಆಹಾರವನ್ನೇ ತಿನ್ಬೇಕಾಗತ್ತೆ. ಅದ್ರ ಜೊತೆಗೆ ಅವರ ಆರೋಗ್ಯದ ಮೇಲೆ ಏನೇ ಪರಿಣಾಮ ಬೀರಿದ್ರು ಕೂಡ ಅದು ಮನೆಯವರ ಮೇಲೇನೆ ಒಂದ್ ರೀತಿಯಾಗಿ ಎಲ್ಲದೂ ಕೂಡ ವಿಧಿಸಲಾಗುತ್ತೆ. ಯಾಕಂದ್ರೆ ಒಂದು ಜೈಲಿನಿಂದ ಕೊಡುವಂತ ಆಹಾರ ಸೇವನೆ ಮಾಡಿದ್ರೆ ಅದಕ್ಕೆ ಜೈಲಾಧಿಕಾರಿಗಳೇ ಏನಾದ್ರೂ ಆರೋಗ್ಯದಲ್ಲಿ ವ್ಯತ್ಯಾಸ ಆದ್ರೆ ಅವರೇ ಕಾರಣಾಗಿರ್ತಾರೆ. ಮನೆಯಿಂದ ಬರುವ ಆಹಾರವನ್ನ ಸೇವನೆ ಮಾಡಿದ್ರೆ ಅದಕ್ಕೆ ಮನೆಯವರೇ ಹೊಣೆಯಾಗಿರ್ತಾರೆ. ಈ ಹಿನ್ನೆಲೆಯಲ್ಲಿ ಅಕಸ್ಮಾತ್ ಆದೇಶ ಏನಾದ್ರು ಕೊಟ್ರೆ 18ನೇ ತಾರೀಕು ಮನೆ ಊಟವನ್ನ ಸೇವನೆ ಮಾಡಬಹುದು ಅಂತ ಆದೇಶವನ್ನ ಕೊಟ್ರೆ ಖಂಡಿತವಾಗ್ಲೂ ಅವ್ರು ಯಾವ ಆಹಾರ ಬೇಕಾದ್ರೂ ತಿನ್ಬಹುದು. ಎಸ್, ಥ್ಯಾಂಕ್ ಯು ರೂಪಾ ಚಂದ್ರು ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ.